ಬಿಜೆಪಿ ಮಹಿಳಾ ಮೋರ್ಚಾ ಉತ್ತರ ಕನ್ನಡದ ಜಿಲ್ಲಾ ಕಾರ್ಯಕಾರಿಣಿ ಸಭೆಯು ಕುಮಟಾದ ಬಿಜೆಪಿ ಕಾರ್ಯಾಲಯದಲ್ಲಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಭಾರತ ಮಾತೆಗೆ ಪುಷ್ಪನಮನ ಸಲ್ಲಿಸುವುದರ ಮೂಲಕ ಆರಂಭಿಸಲಾಯಿತು. ಉದ್ಘಾಟಕರಾದ ದಿನಕರ್ ಕೆ ಶೆಟ್ಟಿಯವರು ನರೇಂದ್ರ ಮೋದಿಯವರು ಮಹಿಳೆಯರಿಗಾಗಿ ತಂದಂಥ ಯೋಜನೆಗಳ ಕುರಿತು ತಿಳಿಸಿ, ಮಹಿಳಾ ಮೋರ್ಚಾದವರು ಯಾವ ರೀತಿಯಲ್ಲಿ ಸಂಘಟನಾತ್ಮಕವಾಗಿ ಕೆಲಸ ಮಾಡಬೇಕು ಎನ್ನುವ ಕುರಿತು ಮಾತನಾಡಿದರು. ನಮ್ಮ ದೇಶದಲ್ಲಿ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಸೌಲಭ್ಯವನ್ನ ಅಧಿಕಾರವನ್ನು ನೀಡ್ತಾ ಇರುವಂಥದ್ದು ಇದ್ರೆ ಅದು ಸನ್ಮಾನ್ಯ ಮೋದಿಯವರ ಅವಧಿಯಲ್ಲಿ ಅನ್ನುವಂಥದ್ದನ್ನು ನಾನು ಹೇಳಬೇಕಾಗ್ತದೆ. ಅಧಿಕಾರದ ಜೊತೆ ಬಹುಶಃ ಅವರು ಬಂದಂಥ ಸಂದರ್ಭದಲ್ಲಿ ಅನೇಕ ಯೋಜನೆಗಳು, ಅದು ವಿಶೇಷವಾಗಿ ಮಹಿಳೆಯರಿಗೆ ವಿಶೇಷವಾದಂಥ ಯೋಜನೆಗಳು. ಮೊಟ್ಟ ಮೊದಲನೇ ಯೋಜನೆ ಏನಂತ ಹೇಳಿದ್ರೆ, ಪರಿಸರ ಒಂದ್ ಕಡೆ ಕಾಪಾಡಬೇಕು, ಇನ್ನೊಂದು ಕಡೆ ಮಹಿಳೆಯರ ಆರೋಗ್ಯವನ್ನ ಕಾಪಾಡಬೇಕು ಅನ್ನುವಂಥದ್ದನ್ನ ನಾವು ಉಚಿತವಾಗಿ ಸಿಲಿಂಡರ್ ಕೊಡುವಂತ ಕೆಲಸ ಮಾಡಿದ್ದಾರೆ. ಹೌದಾ ಅಧ್ಯಕ್ಷ? ಕೊಟ್ಟಿದ್ದಾರೆ. ಲಕ್ಷ ಸಿಲಿಂಡರ್ಗಳನ್ನ ಕೊಡುವಂತ ಕೆಲಸವನ್ನ ಮಾಡಿರುವ ಸಂದರ್ಭದಲ್ಲಿ ಇದರಿಂದ ನೋಡಿ ಮಹಿಳೆಯರ ಬಗ್ಗೆ ವಿಶೇಷವಾದಂತ ಕಾಳಜಿಯನ್ನ ಸನ್ಮಾನ್ಯ ಮೋದಿಯವರು ಮಾಡಿದಂತ. ಹೀಗೆ ಜಿಲ್ಲಾ ಅಧ್ಯಕ್ಷರಾದ NS ಹೆಗಡೆ ಅವರು ಸಂಘಟನಾತ್ಮಕ ವಿಷಯ ಹಾಗೂ ಸೇವಾ ಪಾಕ್ಷಿಕದ ಕುರಿತು ಮಾಹಿತಿ ನೀಡಿ ಬೂತ್ ಮಟ್ಟದಲ್ಲಿ ಮಹಿಳೆಯರ ಜೋಡಣೆ ಕೆಲಸವನ್ನು ಮಾಡುವಂತೆ ಪ್ರೇರೇಪಿಸಿದರು. ರಾಜಕೀಯ ಪಕ್ಷವಾಗಿ ನಮ್ಮ ಸಂರಚನೆಯ ಪ್ರಕ್ರಿಯೆಯನ್ನು ನಾವು ಮುಗಿಸಿಕೊಂಡು ಚುನಾವಣೆಗೆ ಹೋಗಬೇಕಾಗಿರುವುದರಿಂದ ಸರ್ಕಾರದ ಚುನಾವಣೆಗೆ ಹೋಗಬೇಕು ಅಂತಂದರೆ ಸರ್ಕಾರದ ಯೋಜನೆಗಳನ್ನು, ವಿಶೇಷವಾಗಿ ನಾವು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರ ಹೊರಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿರೋದ್ರಿಂದ ನಾನು ಅಪೇಕ್ಷೆ ಪಟ್ಟಿರುವಂಥದ್ದು, ನಾನು ಅಧ್ಯಕ್ಷರು ಮಾತನಾಡಿದ್ದೇನೆ, ಪ್ರತಿ ಬೂತ್ ಕನಿಷ್ಠ 5 ರಿಂದ 10 ಮಹಿಳೆಯರನ್ನು ಗುರುತ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು. ಪ್ರತಿ ಬೂತಲ್ಲಿ 5-10 ಕಡಿಮೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂದರೆ 28ರಲ್ಲಿ ನಮಗೆ ದೊಡ್ಡ ಸಂಖ್ಯೆಯಲ್ಲಿ ನಾವು ಮೀಸಲಾತಿಯನ್ನು ಪಡ್ಕೊಳ್ಳೋರಿದ್ದೀವಿ. ಹಾಗಾಗಿ ನಮ್ಮ ಬೂತ್ಗಳು, ನಮ್ಮ ಜಿಲ್ಲೆಯ 1445 ಬೂತ್ಗಳಲ್ಲೂ ಪ್ರತಿ ಬೂತ್ನಲ್ಲಿ 5 ರಿಂದ 10 ಮಹಿಳೆಯರನ್ನು ಗುರುತ ಮಾಡಬೇಕು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಪ್ರಶಾಂತ್ ನಾಯ್ಕ್ ಅವರು ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸುವಂತೆ ಹಾಗೂ ಸೇವಾ ಪಾಕ್ಷಿಕದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವಂತೆ ಸೂಚನೆ ನೀಡಿದರು. ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಶ್ರೀಮತಿ ರೇಖಾ ಹೆಗಡೆ ಅವರು ಆತ್ಮನಿರ್ಭರ ಭಾರತ ಅಭಿಯಾನ ಕುರಿತು ಮಾಹಿತಿ ನೀಡಿದರು. ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದ ಶಿವಾನಿ ಶಾಂತಾರಾಮ್ ಅವರು ಸಂಘಟನಾತ್ಮಕ ವಿಷಯದ ಕುರಿತು ಹಾಗೂ ಮುಂಬರುವ ದಿನಗಳಲ್ಲಿ ಬರುವ ಕಾರ್ಯಕರ್ತರ ಚುನಾವಣೆಯಲ್ಲಿ ಮಹಿಳೆಯರ ಪಾತ್ರದ ಕುರಿತು ಮಾಹಿತಿ ಹಂಚಿಕೊಂಡರು. ಅಲ್ಪಸಂಖ್ಯಾತ ಮೋರ್ಚಾದ ಲೈಸಾ ಥಾಮಸ್ ಮಾತನಾಡಿದರು. ವೇದಿಕೆಯಲ್ಲಿ ಕುಮಟಾ ಮಂಡಲದ ಅಧ್ಯಕ್ಷರಾದ ಜಿಯಾ ಹೆಗಡೆ, ಕುಮಟಾ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಜಯಾ ಶೇಟ್ ಉಪಸ್ಥಿತರಿದ್ದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗೀತಾ ಶಿಕಾರಿಪುರ್ ಕಾರ್ಯಕ್ರಮ ನಿರ್ವಹಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಜಾತಾ ಬಾಂದೇಕರ್ ಸ್ವಾಗತಿಸಿದರು. ಕುಮಟಾ ಮಂಡಲ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಶೈಲಾಗೌಡ ಸರ್ವರನ್ನು ವಂದಿಸಿದರು.